ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಬರ್ತಿದ್ದೀನಿ ಅಂತ ಗೊತ್ತಾಗ ನೀನ್ ಬಂದ್ಯಾ? ನೀವಿಲ್ಲಿದ್ದೀರಾ ಅಂತ ನನಗೆ ಹೇಗ್ರಿ ಗೊತ್ತು? ಇವಾಗ ಗೊತ್ತಾಯ್ತಲ್ಲ, ಹೋಗು. ನಾನು ನನ್ನ ಮಗನ ಮನೆಗೆ ಬಂದಿದ್ದೀನಿ, ಹೋಗು ಅನ್ನೋದಕ್ಕೆ ನೀವ್ಯಾರು? ನಾನು ಕೂಡ ನನ್ನ ಮಗನ ಮನೆಗೆ ಬಂದಿರೋದು. ಈ ಮನೆಗೂ ನಿನ್ಗೂ ಏನ್ ಸಂಬಂಧ? ಆ ಮನೆ ಜೊತೆ ಸಂಬಂಧ ಕಳ್ಕೊಂಡು ಬಂದಿದ್ದೀನಿ. ಇನ್ಮೇಲೆ ಇಲ್ಲೇ ಇರ್ತೀನಿ. ಅಂದ್ರೆ ಈ ಮನೆಯಲ್ಲಿ ನಾನು ಇರೋಕ್ ಬಿಡಲ್ಲ ಅಂತಾಯ್ತು. ನಾನೇ ನಿಮ್ ಥರ ಹೊರಟೋಗಿ ಅಂತ ಹೇಳ್ತಿಲ್ಲ. ನೀನ್ ಹೇಳ್ದೆ ಇದ್ರು ಕೂಡ ನೀನಿರೋ ಕಡೆ ನಾನಿರೋಕ್ಕಾಗಲ್ವೇ? ಅದು ನಿಮ್ ಸಮಸ್ಯೆ, ನನಗೆ ಯಾವ ಸಮಸ್ಯೆನೂ ಇಲ್ಲ. ನೀನೇ ನನ್ನ ಸಮಸ್ಯೆ. ಯಪ್ಪ ತಾತ ಮತ್ತೆ ಶುರು ಮಾಡಿದ್ರಾ? ಮಮ್ಮಿ ಡ್ಯಾಡಿ ತರ ನೀವು ಜಗಳ ಆಡಬೇಡಿ. ಏನು, ಮಮ್ಮಿ ಡ್ಯಾಡಿ ಜಗಳ ಆಡ್ತಿದಾರಾ? ಆ ಜಗಳ ನಿನ್ನಿಂದಾನೇ ಆಗಿರುತ್ತೆ. ಇಲ್ಲ ತಾತ, ಅಜ್ಜಿ ತಪ್ಪೆ ಏನೂ ಇಲ್ಲ, ಎಲ್ಲ ಮಮ್ಮಿ ತಪ್ಪೆ. ಎಲ್ಲ ಸುಳ್ಳು, ಮಮ್ಮಿ ತಪ್ಪೇನಿಲ್ಲ, ಎಲ್ಲ ಡ್ಯಾಡಿ ತಪ್ಪೆ. ಡ್ಯಾಡಿ ತಪ್ಪು ಅಲ್ಲ, ಮಮ್ಮಿ ತಪ್ಪು ಅಲ್ಲ ತಾತ. ಮಮ್ಮಿ ಡ್ಯಾಡಿ ಜಗಳನೇ ಆಡಿಲ್ಲ ತಾತ, ಇವರಿಬ್ರು ಜೋಕ್ ಮಾಡ್ತಿದಾರೆ ಅಷ್ಟೇ. ನೀನೊಬ್ಬ ಸಾಕು ರಾಕಿ, ಈ ಕುಟುಂಬ ಸಂತೋಷವಾಗಿರೋದಕ್ಕೆ. ಇಷ್ಟಕ್ಕೂ ತಾವ್ಯಾಕೆ ಈ ಕಡೆ ಪಾದ ಬೆಳೆಸ್ತರೋ? ನನ್ನ ಮಗ ಸೊಸೆಗೆ, ಮೊಮ್ಮಗುಂಗು ಮೊಮ್ಮಕ್ಕಳಿಗೂ ಅಡ್ಗೆ ಮಾಡಿ ಹಾಕೋದಕ್ಕೆ. ದೇವ್ರೆ, ಈ ವಯಸ್ಸಲ್ಲೂ ಕೂಡ ನಾನ್ ನೀನ್ ಬೇಯಿಸಿದ್ದೆ ತಿನ್ಬೇಕಾ? ತಾತ, ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರಲ್ಲ. ಹಾಗೆ ಹೇಳು ರಾಕಿ. ನಿಮ್ಮ ಅಜ್ಜಿ ಬಗ್ಗೆ ಏನೇನು ಗೊತ್ತಿಲ್ಲ ರಾಕಿ. ನಿಮ್ಗೆ ಅಜ್ಜಿ ಬಗ್ಗೆ ಗೊತ್ತಿಲ್ಲ ತಾತ, ನಮ್ಮ ಅಜ್ಜಿ ತುಂಬಾ ಒಳ್ಳೆಯವರು. ನಿಮಗೆ ಅಲ್ಲ, ನನಗೂ ಅಭಿಮಾನಿಗಳಿದ್ದಾರೆ. ಮಕ್ಕಳಿಗೆ ನಿನ್ ಮೇಲೆ ಅಭಿಮಾನ ಇದ್ರೆ ಸಾಲದು, ನಿನಗೂನು ಅವ್ರ ಮೇಲೆ ಅಭಿಮಾನ ಇರ್ಬೇಕು. ಇರೋದಕ್ಕೆ ಅಲ್ವಾ ಬಂದಿರೋದು? ಯಾವ್ದೋ ಪ್ಲಾನ್ ಜೊತೆಲೆ ಬಂದಿರ್ತೀಯ ಅಂದ್ರೆ ನನ್ನ ನೀವು ನಂಬೋದಿಲ್ವಾ? ಖಂಡಿತ ಇಲ್ಲ. ನಿನ್ಗೆ ನಿನ್ ಮಕ್ಳಂದ್ರನೇ ಇಷ್ಟ. ಎಲ್ಲ ಒಂದು ನಿಮಿಷ ಬನ್ನಿ. ನಿನ್ನೆನೆ ನಾಮಿನೇಷನ್ ಪ್ರೊಸೀಜರ್ ಮುಗ್ದಿದೆ. 2 ನಾಮಿನೇಷನ್ಸ್ ಬಂದಿರೋದು. ಒಂದು ಇವಾಗಿರೋ ಯೂನಿಯನ್ ಲೀಡರ್ದು, ಇನ್ನೊಂದು ಪ್ಯಾಕಿಂಗ್ ಸೆಕ್ಷನಲ್ಲಿ ಕೆಲಸ ಮಾಡೋ ವಸುಂಧರಾದು. ನಾಡಿದ್ದೇ ಎಲೆಕ್ಷನ್ನು, ಇವತ್ತು ನಾಳೆ ಪ್ರಚಾರ ಮಾಡಬಹುದು. ಆದರೆ ವರ್ಕಿಂಗ್ ಅವರ್ಸಲ್ಲಿ ಯಾವ ಡಿಸ್ಟರ್ಬೆನ್ಸು ಇರಬಾರ್ದು. ಬರೀ ಲಂಚ್ ಬ್ರೇಕಲ್ಲೂ ಟೀ ಬ್ರೇಕಲ್ಲೂ ಪ್ರಚಾರ ಮಾಡಬಹುದು ಅಂತ MD ಅವರು ಹೇಳಿದ್ದಾರೆ. ಎಲೆಕ್ಷನ್ ಆದ 1 ಗಂಟೆಲೇ ರಿಸಲ್ಟ್ ರಿಲೀಸ್ ಮಾಡ್ತೀವಿ. ಹೊಸದಾಗಿ ಎಲೆಕ್ಟ್ ಆಗೋ ಯೂನಿಯನ್ ಲೀಡರ್ MD ಅವರಿಗೆ ಸಪೋರ್ಟ್ ಮಾಡಬೇಕು. ಆ ಲೀಡರ್ ಮಾತೇ ನೀವೆಲ್ಲ ಕೇಳಬೇಕು. ನಾನು ಯಾವಾಗಲೂ MD ಅವ್ರ ಪರಾನೇ ಮ್ಯಾನೇಜರ್ ಅವರೇ. ವರ್ಕರ್ಸು ನನ್ನ ಮಾತು ಮೀರೋದಿಲ್ಲ. ಎಲೆಕ್ಷನ್ ಆಗೋಕ್ ಮುಂಚೆನೆ ನೀವೇ ಲೀಡರನ್ನ ಹಾಗೆ ಹೇಳ್ತಿದ್ದೀರಲ್ಲ ಅಣ್ಣ. ಎಲೆಕ್ಷನ್ ಆದ್ಮೇಲೂ ನಾನೇ ಕಣೋ ಲೀಡರು. ವರ್ಕರ್ಸ್ ಎಲ್ಲ ನನ್ನ ಪರವಾಗೇ ಇದ್ದಾರೆ. ಏನೋ ಮೊನ್ನೆ ಚೀಟಿ ರಿಸಲ್ಟ್ ತರ ಎಲೆಕ್ಷನ್ ದಿನ ವರ್ಕರ್ಸ್ ಎಲ್ಲ ನಮ್ಮ ಕಡೆ ಬರಬಹುದೇನೋ.
ಹಾಗೆ ಬರೋಕ್ ಅವಕಾಶ ಇಲ್ವಲ್ಲ, ಎಲ್ಲ ನನ್ನ ಮಾತೇ ಕೇಳ್ತಾರೆ. ಇವನು ವರ್ಕರ್ಸ್ ಎಲ್ಲಾರನ್ನು ಕೊಂಡ್ಕೊಂಡಿರೋ ಹಾಗಿದೆ ಅಕ್ಕ, ಅದಕ್ಕೆ ಅಷ್ಟು ಧಿಮಾಕಿಂದ ಹೇಳ್ತಿದ್ದಾನೆ. ಓನರ್ಸ್ ಯೂನಿಯನ್ ಲೀಡರು ಒಂದಾಗಿರೋ ಹಾಗಿದೆ ಅಣ್ಣ. ಹೇಗಾದರೂ ಅದಕ್ಕೇನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ. ಈಗೆಲ್ಲ ಕೆಲಸ ಮಾಡಿ ಹೋಗಿ. ನಡಿ ರವಿ. ನಿನಗಿರೋ ಬುದ್ಧಿ ನೀನ್ ಹೆಂಡ್ತಿಗಿಲ್ಲ ಅಭಿರಾಮ್. ಹೀರೋ ಥರ ಇರೋ ನೀನೇ ನಾಮಿನೇಷನ್ ಹಾಕಿಲ್ಲ, ನೀನ್ ಹೆಂಡತಿ ಹಾಕ್ಬಿಟ್ಲು. ನೆನ್ನೇನೋ ಮೊನ್ನೇನೋ ಫ್ಯಾಕ್ಟ್ರಿಗೆ ಸೇರಿರೋ ಹೆಂಗ್ಸು ಯೂನಿಯನ್ ಎಲೆಕ್ಷನ್ ಹೇಗೆ ಗೆಲ್ತಾಳೆ ಹೇಳು? ಗಂಡಸು ನೀನು, ಅವಳು ಗಂಡ ಬೇರೆ. ನೀನಾದರೂ ಅರ್ಥ ಆಗೋ ಥರ ಹೇಳಬೇಕಲ್ವಾ? ಎಲೆಕ್ಷನಲ್ಲಿ ಆ ಎಮ್ಮ ಸೋತ್ ಹೋದ್ರೆ ನಿನ್ನ ಮರ್ಯಾದೆ ಹೋಗತ್ತೆ. ನಮ್ಮದಕ್ಕೆ ಸೋಲಲ್ಲ, ಗೆದ್ದೇ ಗೆಲ್ತಾರೆ. ಹೇಗೋ ಗೆಲ್ತಾಳೆ? ನಿನಗೊಂದು ಸೀಕ್ರೆಟ್ ಹೇಳಾ? ನಾನು ಇವ್ರನ್ನೆಲ್ಲ ದುಡ್ಡು ಕೊಂಡ್ಕೊಂಡ್ಬಿಟ್ಟೆ. ನಾಡಿದ್ದೀವ್ರೆಲ್ಲ ನನಗೇ ಓಟ್ ಹಾಕೋದು, ನಿಮ್ಮ ಅತ್ತಿಗೆಗೆ ಬೀಳೋದು. ಹೆಚ್ಚಂದ್ರೆ 3 ಓಟು. ನಿಂದು ನೀನು ಹೆಂಡ್ತಿದ್ದು, ನಿಮ್ಮ ಅತ್ತಿಗೆ ಗಂಡ ಈ ಅಭಿರಾಮ್ದು. ಅದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಓಟು ಒಂದು ಬೀಳಲ್ಲ. ನಾನು ಇಂಥದ್ರಲ್ಲೆಲ್ಲ ಚೆನ್ನಾಗಿ ಪಳಗಿದ್ದೀನಿ ಅಭಿರಾಮ್. ನಿನ್ನಂಥವ್ರನ್ನ ತುಂಬ ಜನ ನೋಡಿದ್ದೀನಿ. ಅದನ್ನೆಲ್ಲ ಮಾಡದೆ ಹೋಗಿದ್ರೆ ಈ ಪೊಸಿಷನಲ್ಲಿ ಇರ್ತಿದ್ನ ನಾನು? ನಾಡಿದ್ದು ನಾನು ಗೆಲ್ಲೋದು ಕನ್ಫರ್ಮೇ. ನಿನ್ನ ಮರ್ಯಾದೆ ಹೋಗೋಕ್ಕೆ ಮುಂಚೆ ನಾಮಿನೇಷನ್ ವಿತ್ಡ್ರಾ ಮಾಡಿಕೊಂಡ್ರೆ ಪ್ರಚಾರ ಮಾಡಿ ಗಂಟ್ಲು ನೋಯಿಸ್ಕೊಳ್ಳೋದು ತಪ್ಪತ್ತೆ. ನಾಡಿದ್ದು ರುಚಿಯಾಗಿ ಬಿರಿಯಾನಿ ಮಾಡಿ ಸಾಕ್ಸ್ತೀನಿ, ಹೊಟ್ಟೆ ತುಂಬ ತಿನ್ನಿ. ಇಲ್ಲ ಕಂಟಿನ್ಯೂ ಮಾಡ್ತೀವಿ ಅಂದರೆ ನಿಮ್ಮ ಇಷ್ಟ, ನನಗದರಿಂದ ಏನೂ ನಷ್ಟ ಇಲ್ಲ. ಅದೂ ಅಲ್ಲದೆ ನೀನು ಹೆಂಡ್ತಿ ನಿನ್ನ ಮಾತು ಕೇಳಲ್ಲ ಅಂತ ಆಲ್ರೆಡಿ ಜನ ಮಾತಾಡ್ತಿದ್ದಾರೆ. ಹೆಂಡ್ತಿನ ಕಂಟ್ರೋಲಲ್ಲಿ ಹಿಡದೆ ಇರೋ ಗಂಡ ಅಂತ ನಿನ್ನ ಮೇಲೆ ಮುದ್ರೆ ಬೀಳತ್ತೆ. ಅದೇ ನಂಗೆ ಬೇಜಾರಾಗ್ತಿರೋದು. ಅದಕ್ಕೆ ವರ್ಕರ್ಸ್ಗೆಲ್ಲ ದುಡ್ಡು ಹಂಚಿದ್ದೀನಿ ಅಂತಿದ್ದಾನೆ. ವರ್ಕರ್ಸ್ ಎಲ್ಲ ಅವನಿಗೆ ಓಟ್ ಹಾಕ್ತೀವಿ ಅಂತಿದ್ದಾರೆ. ಹೌದಕ್ಕ, ದುಡ್ಡು ತಗೊಂಡಿರೋರು ಅವನಿಗೆ ಓಟ್ ಹಾಕಿದ್ರೆ ನೀವು ಸೋತ್ ಹೋಗ್ತೀರಾ. ನೀವು ವಿಡ್ರಾ ಮಾಡ್ಕೊಳ್ಳೋದು ಒಳ್ಳೇದು. ಹೌದತ್ಗೆ, ಸೋತ್ ಹೋಗಿ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಸುಮ್ಮನಾಗಿ ಮರ್ಯಾದೆ ಉಳಿಸ್ಕೊಳ್ಳೋದು ಒಳ್ಳೆಯದು. ಗೆಲುವೋ ಸೋಲೋ ಮುಂದೆ ನುಗ್ಗೋದೆ ನನ್ನ ಸ್ವಭಾವ ರವಿ. ಪ್ರಯತ್ನ ಪಟ್ಟು ಸೋತ್ರೂ ಅದು ಗೆಲುವೆ. ಪ್ರಯತ್ನನೇ ನಿಲ್ಲಿಸ್ಬಿಟ್ರೆ ಅದು ಸಾವಿಗೆ ಸಮಾನ. ಸೋಲಾದ್ರೂ ಗೆಲುವಾದ್ರೂ ಕೊನೆವರೆಗೂ ಹೋರಾಡ್ತೀನಿ. ಅಪ್ಪ ಬಂದಿದ್ದಾರಲ್ಲೋ, ಅಮ್ಮನ ಕಳ್ಸ್ಕೊಡ್ತಾರ ಇಲ್ವೋ? ಅಮ್ಮ 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 ಅಮ್ಮ. ಪುರಾತನ ಕಾಲದಲ್ಲಿ ಋಷಿಗಳ ಆಶ್ರಮದ ಮೇಲೆ ರಾಕ್ಷಸರು ದಾಳಿ ಮಾಡ್ತಾರೆ ಅಂತ ಓದಿದ್ದೆ. ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ.
ಬರ್ಬೇಡಿ ಅಂದ್ರಲ್ಲ, ಮತ್ ನಮ್ಮನೆಗೆ ಯಾಕೆ ನೀವು ಬಂದ್ರಿ? ಹೋಗಿ ಇಲ್ಲಿಂದ. ಇನ್ಯಾವತ್ತು ನಮ್ಮನೆಗ್ ಬರ್ಬೇಡಿ. ಅದು ಹಾಗೆ ಹೇಳ್ರಮ್ಮ ಗಟ್ಟಿಯಾಗಿ. ಮತ್ತೆ ಇನ್ನೊಂದ್ಸಲನೂ ಹೇಳಿ. ಮಂದಾಗಿರೋ ಆ ಕಿವಿಗಳಿಗೆ ಕೇಳಿಸಿದ್ಯೋ ಇಲ್ವೋ? ಅನುಕೀರ್ತಿ, ನೀವ್ ಹಾಗೆಲ್ಲ ಅನ್ಬಾರ್ದು, ತಪ್ಪು. ದೊಡ್ಡಪ್ಪ ಚಿಕ್ಕಪ್ಪಂಗೆ ಸಾರಿ ಕೇಳಿ. ಮನೆಗ್ ಬನ್ನಿ ಅಂತ ಕರೆದು ಕುತ್ಕೊಳಕ್ ಹೇಳಿ ನೀರ್ ಕೊಡ್ಬೇಕು. ಅದು ಸಂಸ್ಕಾರ ಅಂದ್ರೆ ಕಚ್ಚೋಕ್ ಬರೋ ವಿಷ ಸರ್ಪಗಳು ಕೂಡ ಹಾಲೆರಿಯೋ ಮಹಾನ್ ಸಂಸ್ಕಾರ. ಅಮ್ಮ ಅಮ್ಮ, ಅಷ್ಟೊಂದು ಗಂಟ್ಲು ಹರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮಂತ ಮಹಾನ್ ಭಾವ್ರನ್ನ ಹೆತ್ತಿರೋ ಆ ಮಹಾತಾಯಿ ಇಲ್ಲೇ ಇದ್ದಾಳೆ. ಏನಮ್ಮ ಇಲ್ಲಿ ಬಂದಿದ್ಯಾ? ನಮ್ಮ ಮನೆಗೆ ಹೋಗೋಣ ಬಾ. ನಾನ್ ಬರಲ್ಲ. ಏನಾಯ್ತಮ್ಮ? ನಾವು ನಿನ್ನ ಮಕ್ಕಳೇ ಅಲ್ವಾ? ನಿನ್ನ ಒಂದು ಮಾತು ಅನ್ಬಾರ್ದಾ? ಅಷ್ಟು ಮಾತ್ರಕ್ಕೆ ಬ್ಯಾಗ್ ಹಿಡ್ಕೊಂಡು ಬಂದ್ಬಿಡೋದಾ? ಓ, ಅವರು ಆಚೆ ಹಾಕಿದ್ದಕ್ಕೆ ನೀನು ಬಂದೆ ಅಂತ ಆಯ್ತು. ನಿನ್ನ ಮಗನ ಮೇಲೆ ಪ್ರೀತಿಯಿಂದ ಬಂದಿಲ್ಲ ಅಂತ ಆಯ್ತು. ಇವ್ರು ನಿಮ್ಮನ್ನು ಹೊರಟೋಗು ಅಂದ್ರ ಅಜ್ಜಿ? ನಿಮಗೂ ಅವ್ರು ಗೆಟ್ ಔಟ್ ಅಂದ್ರ ಅಜ್ಜಿ? ಅವ್ರು ಯಾವತ್ತೂ ಅವ್ರ ಆತ್ಮಸಾಕ್ಷಿನ ಗೆಟ್ ಔಟ್ ಅಂದಿದಾರಮ್ಮ. ನಿಮ್ಮನ್ನು ನಿಮ್ಮ ಅಜ್ಜಿನೂ ಗೆಟ್ ಔಟ್ ಅನ್ನೋಕೆ ಅವ್ರಿಗೇನು ಕಷ್ಟ ಇಲ್ಲ. ಏನಮ್ಮ, ನಮ್ಮನ್ನ ಅಪ್ಪನ ಹತ್ರ ಮಕ್ಕಳ ಹತ್ರ ಬಯಸೋದಕ್ಕೆ ಇಲ್ಲಿಗೆ ಬಂದ್ಯಾ? ನೀನ್ ಹೀಗ್ ಬಂದ್ಬಿಟ್ರೆ ಅಕ್ಕಪಕ್ಕದವ್ರು ನಮ್ಮ ಬಗ್ಗೆ ಏನ್ ಅನ್ಕೋತಾರಮ್ಮ? ಇವ್ರಿಗೆ ಹೆತ್ತವ್ರ ಮೇಲೆ, ಒಡ ಹುಟ್ಟಿದವ್ರ ಮೇಲೆ ಪ್ರೀತಿ ಇಲ್ಲದೆ ಇದ್ರು ನೆರೆ ಹೊರೆಯವ್ರ ಮೇಲೆ ಭಯ ಭಕ್ತಿ ಚೆನ್ನಾಗೇ ಇದೆ. ಜಯಂತಿ, ಹೋಗು ಹೋಗು. ಅವ್ರ ಗೌರವ ಮರ್ಯಾದೆ ಹೋಗೋಕ್ ಮುಂಚೆನೆ ಹೋಗು. ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಯ್ಯೋ, ಹಾಗಂದ್ರೆ ಹೇಗಮ್ಮ? ನಮಗ್ ನಿನ್ನ ಬಿಟ್ರೆ ಇನ್ಯಾರಿದ್ದಾರೆ? ಯಾಕೆ? ನಿನ್ನತ್ತೆ ನಿನ್ ಹೆಂಡತಿ ಇಲ್ವಾ? ನೀನು ನಮ್ ಜೊತೆ ಇರ್ಬೇಕಮ್ಮ, ಈ ಮನೇಲಲ್ಲ. ಅದ್ಯಾಕೋ? ಹಾ, ಅರ್ಥ ಆಯ್ತು. ನಿಮ್ಮಮ್ಮ ಈ ಮನೇಲಿದ್ರೆ ಆ ಮನೇಲಿರೋ ಅದೃಷ್ಟ ಹೋಗ್ಬಿಡುತ್ತೆ ಅನ್ನೋ ಭಯ ಅಲ್ವಾ? ಜಯಂತಿ, ಇವ್ರು ನಿನ್ ಮೇಲಿನ ಪ್ರೀತಿಯಿಂದ ಬಂದಿಲ್ಲ. ನಿನ್ನ ಇವ್ರು ಆಚೆ ಹಾಕಿದ್ರು ಅಂತ ಅಭಿ ಗೊತ್ತಾದ್ರೆ ಇವ್ರನ್ನ ಮನೆಯಿಂದ ಆಚೆ ಹಾಕ್ತಾನೆ. ನಿನ್ನೂ ನಾನು ನೋಡೇ ಅಲ್ವಾ ಅಭಿ ಇವ್ರಿಗೆ ಆಸ್ತಿನ ಬರ್ಕೊಟ್ಟಿದ್ದು. ಈಗ ನಾನೋ ನೀನೋ ಇವ್ರ ಜೊತೆ ಇಲ್ದೆ ಹೋದ್ರೆ ಕೊಟ್ಟಿರೋ ಆಸ್ತಿ ಎಲ್ಲ ಅಭಿ ವಾಪಸ್ ತಗೋತಾನೆ. ಇವರು ಬಿಕಾರಿಗಳಾಗ್ತಾರೆ, ಅದು ಇವ್ರ ಭಯ. ನೀನ್ ನಮ್ ಜೊತೆ ಬರ್ದೇ ಹೋದ್ರೆ ನಾವು ಸತ್ವಿ ಅಂತ ಅನ್ಕೊಮ್ಮ. ಈಗ ನೀ ನಮ್ಮ ಜೊತೆ ಬಂದ್ರೆ ನಾವು ಜೀವಂತವಾಗಿರ್ತೀವಮ್ಮ. ಇಲ್ಲ ಅಂದ್ರೆ ನಮ್ಮ ಹೆಣ ನೋಡಕ್ ಬರ್ಬೇಕಾಗತ್ತೆ. ಕೊನೆಗೂ ನಿಮ್ ಬ್ರಹ್ಮಾಸ್ತ್ರ ಹಾಕ್ಬಿಟ್ರಲ್ಲೋ. ಜಯಂತಿ, ನೀನು ಬಿಡಬೇಕು ಅನ್ಕೊಂಡ್ರು ನಿನ್ನ ತಾಯಿ ಪ್ರೀತಿ ನಿನ್ನ ಬಿಡಲ್ಲ. ಅವರು ಕೋಟ್ಯಾಧಿಪತಿಗಳಾಗಿರ್ಬೇಕು ಅಂದ್ರೆ ನೀನ್ ಅವ್ರ ಜೊತೆ ಇರಬೇಕು. ಈ ದೇವಸ್ಥಾನದಲ್ಲಿ ನೆಮ್ಮದಿಯಾಗಿ ಬದುಕೋ ಅದೃಷ್ಟ ನಿನಗಂತೂ ಇಲ್ಲ. ಆ ಸ್ಮಶಾನಕ್ಕೆ ಹೋಗು. ಅಣ್ಣ, ಹೋಗಿ ಅಮ್ಮನ ಬ್ಯಾಗ್ ತಗೊಂಡ್ ಬಾ.
ನಡಿಯಮ್ಮ. ಬಾ ಅಮ್ಮ ಹೋಗೋಣ. ಅಖಿಲ್, ನಿಮ್ಮ ಅಪ್ಪನಿಗೂ ಕೂಡ ಮನೆಗೆ ಬರೋದಕ್ಕೆ ಹೇಳಿ. ನೀನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಜಯಂತಿ. ನಾನು ಶವ ಅಲ್ಲ, ಆ ಸ್ಮಶಾನಕ್ಕೆ ಬಂದು ಸುಟ್ಟು ಬೂದಿ ಆಗಕ್ಕೆ. ನೀನು ಹೋಗು. ನೀನು ಅವ್ರ ಮೇಲೆ ಆಸೆ ಇಟ್ಕೊಂಡಿದ್ಯಾ, ಅವರು ನೀನು ಕೊಳ್ಳಿ ಇಡ್ತಿದ್ದಾರೆ. ತಾಯಿ ಋಣ ತೀರ್ಸ್ಕೋತಿದ್ದಾರೆ ಜಯಂತಿ, ನೀನು ಹೋಗು. ನೀವು ಹೊರಟೋಗ್ತೀರಾ ಅಜ್ಜಿ? ಪ್ಲೀಸ್ ಅಜ್ಜಿ, ನೀವು ಇಲ್ಲೇ ಇರಿ. ನೀವು ನಮ್ ಜೊತೆ ಇದ್ರೆ ಹ್ಯಾಪಿ ಆಗಿರ್ಬೋದು ಅಜ್ಜಿ. ಪ್ಲೀಸ್ ಪ್ಲೀಸ್ ಅಜ್ಜಿ. ತಪ್ಪಮ್ಮ, ನಿಮ್ಮ ಅಜ್ಜಿ ಸಂತೋಷ ಇಲ್ಲಿಲ್ಲ, ಅಲ್ಲೇ ಇರೋದು. ಹೋಗ್ಲಿ ಬಿಡು. ಅಜ್ಜಿ, ಹತ್ತಮ್ಮ. ಅಮ್ಮ ಪದ್ಮ, ನನಗೆ ತುಂಬ ಹಸುವಾಗ್ತಾ ಇದೆ. ಇವತ್ತು ನೀನ್ ಮಾಡಿರೋ ಅಡಿಗೆ ಬಡಿಸ್ತೀಯಾ? ಎಂಥ ಮಾತು ಭಾವ, ನೀವು ಬಾಯ್ ಬಿಟ್ಟು ಕೇಳ್ಬೇಕಾ? ಇವತ್ತು ಆ ಅತ್ಗೆ ಮೈದ್ನ ಅವ್ರ ಬಾಕ್ಸಿಂದ ತಿನ್ಲಿ, ನಾವು ನಮ್ ಬಾಕ್ಸಿಂದ ತಿನ್ನೋಣ. ಬನ್ನಿ. ಬಾಮ್ಮ. ಹಾ ಅದಕ್ಕೆ ಲಂಚ್ ಟೈಮಲ್ಲಿ ಪ್ರಚಾರ ಮಾಡ್ಬೋದು ಅಂತ ಮ್ಯಾನೇಜರ್ ಹೇಳಿದಾರಲ್ವಾ? ಬನ್ನಿ, ಎಲ್ಲರೂ ನಮಗೆ ಹೋಟ್ ಹಾಕಿ ಅಂತ ಕೇಳ್ಕೊಳ್ಳೋಣ. ರಂಗಣ್ಣ, ನಾಡಿದ್ದು ನಿಮ್ಮ ಓಟು ನಮ್ಮ ಅತ್ತಿಗೆಗೆ ಹಾಕಬೇಕು. ಸಾರಿ ರವಿ, ಆಲ್ರೆಡಿ ಲೀಡರ್ಗೆ ಮಾತು ಕೊಟ್ಟಿದ್ದೀನಿ, ಏನೂ ಅಂದ್ಕೋಬೇಡ. ಬನ್ನಿ. ಮಲ್ಲೇಶಣ್ಣ, ನಾಡಿದ್ದು ನಿಮ್ಮ ಓಟು ನಮ್ಮ ಅತ್ತಿಗೆಗೆ ಹಾಕಬೇಕು. ನಿನ್ನೆ ಮೊನ್ನೆ ಬಂದಿರೋ ಈ ಅಮ್ಮಂಗೆ ಓಟ್ ಹಾಕ್ಬೇಕಾ? ನಮ್ಮ ಲೀಡರ್ ಬಿಟ್ಟು ಇವ್ರಿಗೆ ಓಟ್ ಹಾಕದ? ನಾವು ಉದ್ಧಾರ ಆದಾಗೆ. ಹೆಂಗಸ್ರನ್ನ ನಮ್ಮ ಓಟ್ ಹಾಕಿದ್ರೆ ಅಷ್ಟೇ ಕತೆ. ನಮ್ಮ ಮನೇಲಿ ನನ್ನ ಹೆಂಡ್ತಿನೇ ನಂಬಲ್ಲ ನಾನು, ಅಂಥದ್ರಲ್ಲಿ ನಿಮ್ಮನ್ನ ಯಾಕೆ ನಂಬಲಿ? ಎಲ್ರೂ ಆ ಲೀಡರ್ ಕೊಂಡ್ಕೊಂಡ್ಬಿಟ್ಟಿದ್ದೇನೆ. ಅದಕ್ಕೆ ನಮಗೊಬ್ರು ಓಟ್ ಹಾಕಲ್ಲ, ವಿತ್ಡ್ರಾ ಮಾಡ್ಕೊಳ್ಳೋದೇ ಒಳ್ಳೇದು. ಇನ್ನೂ ಟೈಮ್ ಇದೆಯಲ್ಲ ರವಿ, ಅದಲ್ಲದೆ ನನಗೆ ಹಿಂದೆಟ್ ಹಾಕೋಕ್ ಮನ್ಸಿಲ್ಲ. ಸೋಲ್ತೀವಿ ಅಂತ ಗೊತ್ತಿದ್ರು ಮುಂದುವರಿಯೋದು ಯಾಕತ್ತಿಗೆ? ಕೊನೆವರೆಗೂ ಹೋರಾಡಬೇಕು ರವಿ, ಪ್ರಯತ್ನ ನಿಲ್ಲಿಸಬಾರ್ದು. ನಮಗೆ ಯಾವ ಭರವಸೆನೂ ಉಳಿದಿಲ್ಲ ಅದಕ್ಕೆ. ಎಲ್ಲ ದಾರಿಗಳು ಮುಚ್ಚೋಗಿವೆ. ನಾನದನ್ನ ನಂಬಲ್ಲ ರವಿ. ಎಲ್ಲ ದಾರಿ ಮುಚ್ಚೋಗಿದ್ರೂ ಹುಡುಕ್ದಾಗ ಒಂದ್ ದಾರಿ ಕಾಣಿಸ್ತು, ಅದು ತೆಗೆದೇ ಇದೆ. ಬಂದ್ಬಿಟ್ರಾ? ಬನ್ನಿ, ನಿಮ್ಗೂ ಬಡಿಸ್ತೀನಿ. ಆಲ್ರೆಡಿ ಅತ್ತಿಗೆಗೂ ಮೈದನ್ಗೂ ವರ್ಕರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಡಿಸಿರೋ ಹಾಗಿದೆ. ಅವ್ರ ಮುಖ ನೋಡಿದ್ಯಮ್ಮ ಹೇಗೆ ಹೊಳಿತಾ ಇದೆ ಅಂತ? ಓಟ್ ಹಾಕಿ ಅಂತ ಎಲ್ಲರನ್ನು ಕೇಳಕ್ಕೆ ಹೋಗಿದ್ರಾ? ಒಬ್ಬರು ಹಾಕ್ತೀವಿ ಅಂತ ಹೇಳಿಲ್ಲ ನಿಮಗೆ. ಓಟ್ ಹಾಕಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳಿರ್ತಾರೆ. ನೀವು ಹೀಗೆ ಮಾತಾಡೋದು ಸರಿಯಲ್ಲ ಅಣ್ಣ, ಅದು ನಿಮ್ಮ ಕ್ಯಾರೆಕ್ಟರ್ ಅಲ್ಲ. ನಿಮ್ಗೆ ಅರ್ಥ ಆಗಲಿ ಅಂತಾನೆ ನನ್ನ ಕ್ಯಾರೆಕ್ಟರ್ನ ಪಕ್ಕಕ್ಕಿಟ್ಟು ಹೇಳ್ತಾ ಇದ್ದೀನಿ ರವಿ.
ಸತ್ಯ ಇದೆ. ಆ ಲೀಡರ್ ಮಾತು ಮೀರಿ ನಿಮಗೆ ಯಾರೂ ಓಟ್ ಹಾಕಲ್ಲ. ಅವನು ಕೆಟ್ಟವನು ಅಂತ ಗೊತ್ತಿದ್ರು ಕೂಡ ಯಾಕೆಲ್ಲರೂ ಅವನ ಕಡೆನೇ ಇದ್ದಾರೆ? ಹೊರಗಡೆ ಏನು ನಡೆಯುತ್ತೋ ಇಲ್ಲೂ ಕೂಡ ಅದೇ ನಡೆಯುತ್ತೆ.